ಸ್ನೇಹಿತರೆ, ನಾವೀಗ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಇರುವಂತದ್ದು ನೋಡಿ. ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯವರು 20ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಇದೀಗ ಕರೆಯನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಸರ್ಕಾರಕ್ಕೆ ಗಡುವನ್ನು ಕೂಡ ಹಾಕಿದ್ದಾರೆ. ನಾಳೆ 4 ಗಂಟೆ ಒಳಗೆ ನಮ್ಮ ಬೇಡಿಕೆಗಳನ್ನ, ಪ್ರಮುಖವಾಗಿ 2 ಬೇಡಿಕೆಗಳು. ಒಂದು, 38 ತಿಂಗಳ ಹಿಂಬಾಕಿ ಹಣವನ್ನ ನೀವು ನಮಗೆ ಕೊಡಬೇಕು. ಜೊತೆಯಲ್ಲಿ 2024ರ ಆ ಒಂದು ವೇತನ ಶ್ರೇಣಿ ಅನ್ವಯವಾಗುವಂತೆ ನಮಗೆ ವೇತನವನ್ನ ಹೆಚ್ಚಳ ಮಾಡಬೇಕು ಎನ್ನುವಂತ ಬೇಡಿಕೆಗಳು, 2 ಪ್ರಮುಖವಾದಂತ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟು ಗಡುವನ್ನು ಕೂಡ ಹಾಕಿದ್ದಾರೆ. ನಾಳೆ 4 ಗಂಟೆ ಒಳಗಡೆ ನಮ್ಮ ಈ ಬೇಡಿಕೆ ಈಡೇರಿಸದಿದ್ದಂತ ಪಕ್ಷದಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿಯವರು BMTC ಮತ್ತು KSRTC ಬಸ್ಗಳನ್ನ ಬಂದ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಸ್ಗಳು ರಸ್ತೆಗೆ ಇಳಿಯೋದಿಲ್ಲ ಎನ್ನುವಂತ ಅಭಿಪ್ರಾಯವನ್ನು ಕೂಡ, ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂತದ್ದು. ಬೆಂಗಳೂರು ಚಲೋ ಎನ್ನುವಂತ ಈ ಒಂದು ಏನು ಆಂದೋಲನದ ಮೂಲಕ ಅಥವಾ ಒಂದು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಕೂಡ ಮಾಡೋದಕ್ಕೆ ನಾಡಿದ್ದು 20ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಆಕಾರದವಾಗಿ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ. ನಾವೀಗ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಸೊ ಏನ್ ಹೇಳ್ತಾರೆ ಈ ಒಂದು ಬಸ್ ಸ್ಟ್ರೈಕ್ ಬಗ್ಗೆ, ಪಬ್ಲಿಕ್ ಏನ್ ಹೇಳ್ತಾರೆ, ಜನ ಏನ್ ಹೇಳ್ತಾರೆ, ಸೊ ಸ್ವತಃ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈ ಮುಷ್ಕರ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಏನೋ ದಯವಿಟ್ಟು ನಮ್ಮ KSRTC ಆಗ್ಬೋದು, BMTC ಆಗ್ಬೋದು, ಚಾಲಕರು ಮತ್ತು ನಿರ್ವಾಹಕರು, ಇವರು ಕಂಡಕ್ಟರ್ಸು ಅರ್ಥ ಮಾಡಿಕೊಂಡು, ನೌಕರರು ಅರ್ಥ ಮಾಡಿಕೊಂಡು ಬಸ್ಸುಗಳು ಕಂಟಿನ್ಯೂಸ್ ಆಗಿ ಬಿಡಬೇಕು. ಸರ್ಕಾರದ ಮುಂದೆ ಇವರು ಅವಾಲುಗಳೇನಾಯ್ತೋ ಸರ್ಕಾರದ ಮುಂದೆ ಇಟ್ಟು ಅಲ್ಲಿ ಕೂತ್ಕೊಂಡು ಇವ್ರು ಬಗೆಹರಿಸ್ಕೊಳ್ಬೇಕೆ ಹೊರ್ತು ಅದನ್ನು ಬಿಟ್ಟು ರಸ್ತೆ ಸಾರಿಗೆ ನಿಲ್ಲಿಸೋದು, ಸ್ಟ್ರೈಕ್ ಮಾಡೋದು ಇದೆಲ್ಲನೂ ವ್ಯರ್ಥ ಅಂತ ನನಗನ್ಸುತ್ತೆ. ಇನ್ನೊಂದ್ ಕಡೆ ಸರ್ಕಾರ ಕೂಡ, ಸರ್ಕಾರದ ಮುಂದೆ ಇವರು ಇಟ್ಟಿರೋ ಬೇಡಿಕೆಯನ್ನ ಸರ್ಕಾರ ಒಪ್ಕೊಂಡಿಲ್ಲ. ಎಲ್ಲ ಒಂದ್ ಕಡೆ ಅದು ಕೂಡ ಸರ್ಕಾರ ಅಲ್ಲ ಇಲ್ಲ, ಇವಾಗ ಜನಗಳು ಸ್ಪಂದಿಸೋದಕ್ಕೆ ಅಂತಾನೆ ಸರ್ಕಾರ ಇರೋದು. ಅವರು ಇವ್ರ ಕಷ್ಟಗಳನ್ನ ಅರಿತು ಅವ್ರನ್ನ ಸ್ಪಂದಿಸಿ ಅವ್ರನ್ನ ಒಂದು ಮನವರಿಕೆ ಮಾಡಿ ಅವ್ರ ಸ್ಟ್ರೈಕ್ ಹಿಂದೆ ತಗೊಳ್ಳೋ ಥರ ಮಾತಾಡಿ ಒಂದು ವ್ಯವಸ್ಥೆ ಮಾಡಬೇಕಾಯ್ತು ಸರ್ಕಾರನ. ಅವ್ರದ್ದು ಒಂದು ಪ್ರಯತ್ನ ಐತೆ ಸರ್ಕಾರದ್ದು, ಅದನ್ನು ಮಾಡಬೇಕಾಯ್ತು. ಬಟ್ ಇವತ್ತೇನೆಂದರೆ ಈ ಸ್ಟ್ರೈಕಿಂದ ಪಬ್ಲಿಕ್ಗೆ ಅವ್ಯವಸ್ಥೆ ಆಗುತ್ತೆ, ಮತ್ತು ಇನ್ನೊಂದು ಸರ್ಕಾರಕ್ಕೂ ಲಾಸ್ ಆಗುತ್ತೆ. ಇದು ಎಲ್ಲ ಹೊರೆ ಬೀಳೋದು ಯಾರ ಮೇಲೆ ಅಂದರೆ ನಮ್ಮ ಪಬ್ಲಿಕ್ ಮೇಲೇ ಬೀಳುತ್ತೆ. ಅದರಿಂದ ಸರ್ಕಾರಿ ನೌಕರರು ಇವರು ಅರ್ಥ ಮಾಡ್ಕೊಬೇಕು, ಸರ್ಕಾರನ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಮುಂದೆ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲೇ ನಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ. ಈಗ ಸಾರಿಗೆ ನೌಕರರು ಮುಷ್ಕರಕ್ಕೆ ಈಗ ಕರೆ ಕೊಟ್ಟಿದ್ದಾರೆ. ಅಂದ್ರೆ ನಾಳೆ 4 ಗಂಟೆವರೆಗೂ ಸರ್ಕಾರಕ್ಕೆ ಗಡುವನ್ನ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ, ಇಲ್ಲಾಂದ್ರೆ ನಾವು ನಾಡಿದ್ದು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಅವ್ರು ಈಡೇರಿಸ್ಬೇಕು ಸರ್ಕಾರದವರು. ಅವ್ರದ್ದೇ ತಪ್ಪು. ಬಸ್ ತರದ ಕಷ್ಟ ಐತೆ, ಹಗಲವ್ರ ಹತ್ರ ನಿದ್ಗಡೆ ಓಡಿಸ್ಬೇಕು ಗಾಡಿ. ಅವ್ರು ಬಸ್ ಓಡಿಸೋರು ಎಷ್ಟು ಕಷ್ಟ ಐತೆ ಅವ್ರಿಗೆ ಗೊತ್ತಾಯ್ತಾ? ಅವ್ರು ಇದು ಮಾಡ್ಬೇಕು, ಸರ್ಕಾರ ಅವ್ರ ಬೇಡಿಕೆ ಈಡೇರಿಸ್ಬೇಕು. ಅವ್ರು ಒಪ್ಕೊಳ್ತಾ ಇಲ್ವಲ್ಲ, ಒಪ್ಕೊಂಡಿದ್ರೆ ಏನು ಬಸ್ನವರೆಲ್ಲ ಹೋಗ್ ಮನ್ಗಳಿಗೆ ನಿಲ್ಸಿ ಅಷ್ಟೇ. ಈ ಪೂರ್ತಿ ಇಲ್ದಂಗ ಬಿಡ್ಬೇಕು, ಸರ್ಕಾರನೇ ಬಿದ್ದೋಗ್ಬಿಡ್ಲಿ ಅಷ್ಟೇ. ಅಲ್ಲ ಸರ್, ಇವಾಗ ಸ್ಟ್ರೈಕ್ ಮಾಡಿದ್ರೆ ನೀವು ಹೇಳಿದಾಗೆ ಫುಲ್ ಬಸ್ ಎಲ್ಲ ಬಂದ್ ಆಗುತ್ತೆ, ಆಗ್ಲಿ ಅಂದ್ರೆ ಸಮಸ್ಯೆ ಆಗೋದು ನಮಗೆ. ಆಗ್ಲಿ ಆಗಿ ಹೋಗ್ಬಿಡ್ಲಿ, ಎಲ್ಲರೂ ಮನೆಗೆ ಇದ್ಬಿಡ್ಲಿ ಒಂದ್ ವಾರ. ಅವ್ರು ಎಲ್ಲೆಲ್ಲಿ ಇರ್ತಾರಲ್ಲ ಇರ್ಲಿ, ಬೈಕ್ಗಳಿರೋರು ಓಡಾಡ್ಸ್ಲಿ, ಬೈಕು ಕಾರು ಇರೋರು, ಅವಾಗ ಗೊತ್ತಾಗುತ್ತೆ ಸರ್ಕಾರಕ್ಕೆ. ಸಾರಿಗೆ ನೌಕರರು ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. 4 ಗಂಟೆ ಒಳಗಡೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನಾಡಿದ್ದು ನಾವು ಉಗ್ರ ಹೋರಾಟ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಬಂದಾಗ್ಬಿಡ್ತಾವ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದ್ರ ಬಗ್ಗೆ ಏನಿಲ್ಲ, ಸರ್ಕಾರಕ್ಕೆ ಬೇಕಾಗಿತ್ತು ಮೊದ್ಲೇ. ಇವಾಗ ಜನಕ್ಕೆ ತೊಂದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ ನಿಲ್ಸಕ್ಕಾಗುತ್ತಾ? ಅದನ್ನು ನೋಡ್ಬೇಕಲ್ವಾ, ಇದನ್ನು ನೋಡ್ಬೇಕು. ಮಾಡ್ಲಿ ಬಿಡಿ, ಮಾಡೋದೇ ಒಳ್ಳೇದು, ಒಳ್ಳೇದೇ. ಈಗ ಜನ ಬಸ್ ಎಲ್ಲ ಸ್ಟ್ರೈಕ್ ಆಗ್ಬಿಟ್ರೆ ಜನಗಳಿಗೂ ಸಮಸ್ಯೆ ಆಗಲ್ಲ. ಹಾಗಾದ್ರೆ ಸರ್ಕಾರ ತಗೋಬೇಕಾಗಿತ್ತಲ್ಲ ಮೊದಲೇ. ಸರ್ಕಾರ ಮೊದ್ಲೇ ತಗೊಂಡಿದ್ರೆ ಸರಿ ಹೋಗೋದು, ಅದು ತಗತಾ ಇಲ್ವಲ್ಲ. ಅದಕ್ಕೆ ಮಾಡ್ಲಿ ಬಿಡಿ. ಇವ್ರ ಬೇಡಿಕೆ ಈಡೇರಿಸ್ತಲ್ಲ ಸರ್ಕಾರ ಕೂಡ. ಸರ್ಕಾರಕ್ಕೆ ಏನ್ ಹೇಳ್ಬೋದು ಮೇಡಮ್? ನಿಮ್ಗೆಲ್ಲ ಫ್ರೀ ಉಚಿತ ಬಸ್ ಸೇವೆ ಎಲ್ಲ ಕೊಟ್ಟಿದ್ದಾರೆ. ಹೌದೌದು, ಉಚಿತ ಕೊಟ್ರೇನು ಎಲ್ಲ ಗುಂಡಿ ಗೊಸರು ಎಲ್ಲ ಹಂಗೆ ಇದೆ. ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಜನಗಳು ಎಷ್ಟೆಷ್ಟು ಜನ ಸಾಯ್ತವ್ರೆ ಅಂತ ಅವ್ರು ಅದನ್ನ ನಿರ್ಧಾರ ಮಾಡ್ಬೇಕು. ಸರ್ಕಾರ ಎಲ್ಲೋದ್ರು ರೋಡ್ ನೋಡ್ಲಿ, ಎಲ್ಲಿ ನೋಡ್ಲಿ, ಎಷ್ಟು ಜನ ಇದ್ ಮಾಡ್ತಾವ್ರೆ ಪಾಪ, ತುಂಬಾನೇ ಕಷ್ಟದಲ್ಲಿ ಓಡಾಡ್ತಾರೆ ಅಲ್ವಾ. ಇಷ್ಟೇ ನಾನು ಹೇಳುದು, ಅವೆಲ್ಲ ಇದ್ ಮಾಡ್ಕೋಬೇಕಷ್ಟೇ. ಸಾರಿಗೆ ನೌಕರರು ಬೇಡಿಕೆ ಈಡೇರಿಸ್ತಲ್ಲ ಸರ್ಕಾರ ಅಂತ ಹೇಳಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಲ್ವಾ. ಅವರು ನಮ್ಮಂತೆ ಹೊಟ್ಟೆಪಾಡಿಗೆ ಜೀವನ ಮಾಡೋರು, ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕು. ಇವರು ರಾಜಕಾರಣ ಮಾಡ್ಕೊಂಡು ಶಕ್ತಿ ಯೋಜನೆ ಅವು ಇವು ಕೊಟ್ಕೊಂಡು ಅವ್ರನ್ನ
ನಿಗಮ ಮಂಡಳಿಯನ್ನ ಸಾಲದಲ್ಲಿ ಸಿಕ್ಕಾಕಿಸ್ಬಿಟ್ಟು ಆ ಕಾರ್ಮಿಕರಿಗೆ ಕೊಡಬೇಕಾದ ವೇತನಗಳಿರ್ಬೋದು, ಅವ್ರ ಬಡ್ತಿ ಇರ್ಬೋದು, ಅವೆಲ್ಲ ಕೊಟ್ರೆ ತಾನೇ ಅವ್ರದ್ದು ಜೀವನ ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೋದು. ನ್ಯಾಯಯುತವಾಗಿದ್ದಾವೆ ಅವ್ರ ಬೇಡಿಕೆಗಳು, ಅದನ್ನ ಸರ್ಕಾರ ಬಗೆಹರಿಸ್ಬೇಕು. ಖಂಡಿತ. ಏಕಾಏಕಿ ಈಗ ಜೊತೆಯಲ್ಲಿ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಗಡುವು ಕೂಡ ಕೊಟ್ಟಿದ್ದಾರೆ. ನಾಳೆ 4 ಗಂಟೆ ಒಳಗಡೆ ಏನಾದ್ರೂ ನೀವು ಮಾಡಿಲ್ಲ ಅಂದ್ರೆ ನಾವು ನಿರ್ಧಾರ ತಗೊಳ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಹೌದು. ಸೊ ಇವರು ಸಾರಿಗೆ ನೌಕರರಿಗೆ ಏನ್ ಹೇಳ್ಬೋದು ನೀವು? ಖಂಡಿತ ಇಲ್ಲ, ಅವ್ರೇನು ಏಕಾಏಕಿ ಏನ್ ಮಾಡಿಲ್ಲ, ಅವ್ರು ಗಡುವು ಕೊಟ್ಟಿದ್ದಾರೆ, ಅವರು ಕಾದಿದ್ದಾರೆ. ಸರ್ಕಾರ ಆದಷ್ಟು ಏನ್ ಸಾರಿಗೆ ಸಚಿವರಿದ್ದಾರೆ ಅವ್ರ ಕಡೆ ಗಮನ ಹರಿಸಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾದ ಅವ್ರ ಕರ್ತವ್ಯ. ಆದ್ರೆ ಜನಸಾಮಾನ್ಯರಿಗೆ ಇವರಿಬ್ಬರ ಸರ್ಕಾರ ಮತ್ತು ಈ ಕಾರ್ಮಿಕರ ಕಿತ್ತಾಟದಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗುತ್ತೆ. ಈಗಾಗ್ಲೇನೆ ಬರ್ಬೇಕಾದ ಬಸ್ಸುಗಳು 5-6 ಓಡಾಡೋ ಬಸ್ಸುಗಳಲ್ಲಿ 1-2 ಓಡಾಡ್ತಾ ಇದಾವೆ. ಯಾವ ಬಸ್ಸಲ್ಲಿ ಹೋದ್ರು ಸೀಟುಗಳು ಸಿಗೋದಿಲ್ಲ. ಕೆಟ್ಟೋಗಿರೋ ಬಸ್ಸುಗಳನ್ನ ರಿಪೇರಿ ಮಾಡ್ಸೋದಕ್ಕೆ ಸಮೇತ ಇವ್ರ ಹತ್ರ ದುಡ್ಡುಗಳಿಲ್ಲ. ಹಿಂಗಿರ್ಬೇಕಾದ್ರೆ ಪ್ರತಿನಿತ್ಯ ಕೆಲ್ಸಗಳಿಗೆ ಹೋಗೋರ್ಗೆ ಈಗ ಸ್ಟ್ರೈಕ್ಗಳು ಮಾಡೋದ್ರಿಂದ ಸರ್ಕಾರ ಮತ್ತು ಕಾರ್ಮಿಕರ ಕಿತ್ತಾಟದಿಂದ ಸಾಮಾನ್ಯ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆದಷ್ಟು ಅವರು ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಿ ಜನಸಾಮಾನ್ಯರಿಗಾಗ ತೊಂದರೆಯನ್ನ ತಪ್ಪಿಸ್ಬೇಕು. ಸರ್ಕಾರದ ಕರ್ತವ್ಯ ಇದು, ಸರ್ಕಾರದ ಕರ್ತವ್ಯ. ನಿಮ್ಮಂತ ಪಬ್ಲಿಕ್ ಈ ಸಮಾಜಕ್ಕೆ ಆಸ್ತಿ ಎಷ್ಟೋ ಜನ ಮಾತಾಡೋದೇ ಇಲ್ಲ ಸರ್. ನಾವು ದಿನನಿತ್ಯ ಓಡಾಡೋರು, ಪ್ರತಿದಿನ ಬೆಳಿಗ್ಗೆ ಇದ್ರೆ ನಿಂತ್ಕೊಳ್ಳೋದಕ್ಕೂ ಸಮೇತ ಜಾಗ ಇರೋದಿಲ್ಲ. ತುಂಬಾ ಕಷ್ಟ ಪಡ್ತಿದೀವಿ. ಮೈ ಕೈ ಬಟ್ಟೆ ಹಾಕೊಳ್ತೀವಿ, ವಾಚ್ ಕಳ್ಕೊಳ್ತೀವಿ, ಜೇಬ್ ಪಿಕ್ ಪಾಕೆಟ್ ಆಗ್ತವೆ. ತುಂಬಾ ರಶ್ ಇರುತ್ತೆ. ಬಸ್ಸುಗಳು ಬರೋದಿಲ್ಲ. ಯಾಕೆ ಬರಲ್ಲ ಅಂದ್ರೆ ಹೊಸ ಬಸ್ಸುಗಳು ತಗೊಳಕ್ಕೆ ಇವ್ರ ಹತ್ರ ದುಡ್ಡುಗಳಿಲ್ಲ. ಹಳೆ ಬಸ್ಸುಗಳು ಎಲ್ಲಂದ್ರಲ್ಲೇ ನಿಂತೋಗ್ತವೆ. ಅದು ಕೆಪಾಸಿಟಿ ಮೀರಿ 2-3 ಜನ ಹತ್ತುತ್ತಾರೆ. ಹಾಗಾಗಿ ರಿಪೇರಿಗಳು ಬರ್ತವೆ, ಎಲ್ಲಂದ್ರಲ್ಲೇ ನಿಂತೋಗ್ತವೆ. ನಾವು ಇನ್ ಟೈಮ್ಗೆ ರೀಚ್ ಆಗಕ್ಕಾಗಲ್ಲ ಆಫೀಸುಗಳಿಗೆ. ತುಂಬಾ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಈ 2.5 ವರ್ಷಗಳಿಂದ ತುಂಬಾನೇ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಅದು ಪ್ರತಿನಿತ್ಯ ಒಂದು 100-150 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡುವಂತವ್ರು ಬೆಂಗಳೂರಿಗೆ, ಅವ್ರಿಗಂತೂ ಕಲ್ಪಿಸ್ಕೊಳಕ್ ಅಸಾಧ್ಯವಾದ ತೊಂದರೆ ಆಗ್ತಾ ಇದೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ತುಂಬಾ ತೊಂದರೆ ಆಗ್ತದೆ. ಏನ್ ಸರ್ಕಾರ ಸೆಟಲ್ಮೆಂಟ್ ಮಾಡ್ಕೊಡ್ಬೇಕು ಅವ್ರಿಗೂ. ಅವ್ರು ಕಷ್ಟ ಇದೆ, ಎಲ್ಲಾ ರೇಟ್ಗಳು ಜಾಸ್ತಿ ಆಗಿದೆ. ನೋಡ್ಬಿಟ್ಟು ಮಾಡ್ಕೊಡ್ಬೇಕು, ಅವ್ರು ಸೌಕರ್ಯ ಮಾಡ್ಕೊಡ್ಬೇಕು. ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಅದೇ ಇವ್ರು ಏನ್ ಬೇಡಿಕೆ ಇಟ್ಟಾರೋ ಅದ್ರಲ್ಲಿ ಸ್ವಲ್ಪ ಆದ್ರೂ ಪೂರೈಸ್ಬಿಟ್ಟು ಕೊಡ್ಬೇಕು ಅವರು. ಇನ್ ಕೇಸ್ ಕೊಟ್ಟಿಲ್ಲ ಅಂದ್ರೆ ಫುಲ್ ಸ್ಟ್ರೈಕ್ ಆಗುತ್ತಲ್ಲ, ಅವಾಗ ಸಮಸ್ಯೆ ಆಗಲ್ಲ? ದೊಡ್ಡ ಸಮಸ್ಯೆ ಆಯ್ತದೆ. ನಮ್ಮಂತವ್ರಿಗೆಲ್ಲ ತುಂಬಾ ತೊಂದರೆ ಆಯ್ತದೆ. ನೋಡಿ, ಹಿಂಗ್ ಕಾಯ್ತಾ ಇರ್ತೀವಿ, ಬಸ್ ಇವಾಗ್ಲೇ ಹೆಚ್ಚು ಕಡಿಮೆ ಬರ್ತವೆ, ಆ ಟೈಮಲ್ಲಿ ಬರೋದೇ ಇಲ್ಲ. ಈಗ ಹತ್ರ ಆಗ್ತದೆ. ಅದಕ್ಕೆ ಪರಿಹಾರ ಏನ್ ಅನ್ಸುತ್ತೆ ಸರ್? ಪರಿಹಾರ ಅವ್ರು ಇವಾಗೇನ್ ಬೇಡಿಕೆ ಇಟ್ಟಿಲ್ವಲ್ಲ, ಮೊದ್ಲಿಂದಾನು ಇಟ್ಟಿದ್ದಾರೆ, ಕೇಳ್ತಾ ಇದ್ದಾರೆ, ಮಾಡ್ಕೊಡ್ಬೇಕು. ಪ್ರತಿಯೊಂದು ಅವ್ರಿಗೂ ಅವ್ರ ಸಂಸಾರ ಅವ್ರದ್ದು ಎಲ್ಲ ಹೆಚ್ಚಿರ್ತದಲ್ಲ ಅವ್ರದ್ದು. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್? ಗ್ಯಾರಂಟಿ ಯೋಜನೆಗಳು ಒಂಥರ ಒಳ್ಳೇದಿದೆ, ಒಂಥರ ಜನದ ಮೇಲೆ ಭಾರ ಆಗ್ತಾ ಇದ್ದಾರೆ. ಅದನ್ನು ಇದೆ, ನೋಡ್ಬೇಕು ಏನ್ ಮಾಡ್ತಾರೆ. ಓಡಾಡೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಸರ್ಕಾರ ಕೂಡ ಇವ್ರ ಬೇಡಿಕೆ ಈಡೇರಿಸ್ತಾರೆ. ಸರ್ಕಾರಕ್ಕೆ ಏನ್ ಹೇಳ್ಬೇಕು? ಅವ್ರು ಹೇಳಿದ ತಕ್ಷಣ ಇವ್ರು ಮಾಡ್ಬೇಕಲ್ವಾ? ಅವ್ರು ಹೇಳ್ದಂಗ್ ನಾವ್ ಮಾಡ್ತೀವಿ ಅಂದ್ಮೇಲೆ ನಾವ್ ಹೇಳ್ದಂಗ್ ಅವ್ರು ಸರ್ಕಾರದವ್ರು ಕೇಳ್ಬೇಕಲ್ವಾ? ಮೇಡಮ್, ಈಗ ಫ್ರೀ ಬಸ್ ಇದೆಯಲ್ಲ ನಿಮ್ಗೆ, ಮಹಿಳೆಯರಿಗೆ, ನಿಮ್ಗೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದು ಸ್ಟಾಪ್ ಆಗ್ಬೇಕಾ ಅಥವಾ ಕಂಟಿನ್ಯೂ ಆಗ್ಬೇಕು ಅನ್ಸುತ್ತೆ? ಏನ್ ಕೆಲವರಿಗೆ ಕಂಟಿನ್ಯೂ ಅಂದ್ರೆ ಬಡವರಿಗೆ ಕಂಟಿನ್ಯೂ ಆದ್ರೆ ಓಕೆ, ಬಟ್ ದುಡ್ಡಿರೋರಿಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಅವಶ್ಯಕತೆ ಇದೆಯಾ? ಕೆಲವರಿಗೆ ಇರುತ್ತಲ್ಲ, ಅವಶ್ಯಕತೆ ಇರ್ಲೇಬೇಕು ಅಂತ ಅನ್ಸುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅವಶ್ಯಕತೆ ಇರುತ್ತೆ. ಅಲ್ಲ, ಅವ್ರದ್ದು ಏನ್ ಪೆಂಡಿಂಗ್ ಇದೆ ಅದನ್ನ ಕ್ಲಿಯರ್ ಮಾಡ್ಲೇಬೇಕು ಗೌರ್ಮೆಂಟ್ ಆದಷ್ಟು ಬೇಗ. ಇದೆಲ್ಲ ದುಡ್ಡೆಲ್ಲ ಬಂದು ಡೆವಲಪ್ಮೆಂಟ್ ಮಾಡೋ ಬದಲು ಬರೀ ಆ ಸ್ಕೀಮ್ ಅಂತ ಫ್ರೀ ಸ್ಕೀಮ್ಗಳಿಗೆ ವೇಸ್ಟ್ ಮಾಡ್ತಾ ಇದ್ದಾರೆ ದುಡ್ಡು. ಹಂಗಾಗಿ ಇವ್ರ ಹತ್ರ ದುಡ್ಡಿಲ್ಲ ಸರ್ಕಾರದಾಗ ಇವಾಗ ಅದನ್ನೆಲ್ಲ ಕೊಡೋದಕ್ಕೋಸ್ಕರ. ಹಂಗಾಗಿ ಇವರು ಸುಮ್ಮನೆ ಅದು ಫ್ರೀ ಇದು ಫ್ರೀ ಮಾಡೋ ಬದಲು ಎಜುಕೇಶನ್ ಮತ್ತೆ ಹಾಸ್ಪಿಟಾಲಿಟಿ ಫ್ರೀ ಕೊಟ್ಟು ಮಿಕ್ಕಿದ್ದೆಲ್ಲದಕ್ಕೂ ಚಾರ್ಜ್ ಮಾಡ್ಬೇಕು ಸರ್. ಅದನ್ನು ಫ್ರೀ ಕೊಡೋ. ಫಸ್ಟ್ ಈ ಫ್ರೀ ಸ್ಕೀಮ್ ನಿಲ್ಲಿಸಬೇಕು. ಗೌರ್ಮೆಂಟ್ ಏನಿದೆ ಫಸ್ಟ್ ಈ ಸ್ಕೀಮ್ ಏನಿದೆ, ಫ್ರೀ ಸ್ಕೀಮ್ ಇದೆ, ಅದನ್ನ ಫಸ್ಟ್ ನಿಲ್ಲಿಸಬೇಕು ಸರ್. ಅದನ್ನ ಹೇಳ್ಬೋದಾ ಸರ್? ಅರ್ಥ ಆಗತ್ತರ ಅವ್ರಿಗೆ? ಪಾಪ ಕಿವಿ ಮಂದ ಇರುತ್ತೆ ಸರ್ಕಾರಕ್ಕೆ. ಏನ್ ಫ್ರೀ ಸ್ಕೀಮ್ ಮಾಡಿದ್ರೆ ಜನಕ್ಕೆ ಅನುಕೂಲ ಅಂತ ಹೇಳಿ ಸರ್. ಈ ಸರ್ಕಾರದವರು ಸುಮ್ಮನೆ ಓಟಿನ ಆಸೆಗೋಸ್ಕರ ಏನ್ ಮಾಡಿದ್ದಾರೆ, ಬರೀ ಆ ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಅಂತ ಎಲ್ಲ ಕೊಟ್ಟಿದ್ದಾರೆ. ತಿಂಗಳು 2,000 ದುಡ್ಡಿಗೆ ಹಾಕೋದು ಅದೆಲ್ಲ ಮಾಡೋದ್ ಬಿಟ್ಟು ಬೇಸಿಕ್ ಏನು ಎಜುಕೇಶನ್ ಮತ್ತೆ ಮೆಡಿಸಿನ್ ಅದನ್ನ ಮಾತ್ರ ಫ್ರೀಯಾಗಿ ಕೊಟ್ಟು ಮಿಕ್ಕಿದ್ದೇನಿದೆ ಅದನ್ನ ಯಾವ್ದು ಫ್ರೀಯಾಗಿ ಕೊಡಬಾರ್ದು. ಕಷ್ಟಪಟ್ಟು ದುಡ್ಕೊಂಡು ಇಲ್ಲಿಗಾರ ಹೋಗ್ಬೇಕಂದ್ರೆ ಅವ್ರು ಯಾರಿಗೂ ಕೇಳಿರಲಿಲ್ಲ ಫ್ರೀಯಾಗಿ ಕೊಡಿ ಅಂತ. ಇವ್ರು ವೋಟ್ ಬ್ಯಾಂಕಿಂಗ್ ಆಸೆಗೋಸ್ಕರ ಇವ್ರು ಮಾಡಿರೋದು.
ಈಗ ಅದು ನಮ್ಮ ಆ ಸ್ಕೀಮ್ ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಇರೋ ಬರೋ ದುಡ್ಡೆಲ್ಲ ಅಲ್ಲಾಗ್ತಾ ಇದಾರೆ. ಬೇರೆ ತರ ಯಾವುದೇ ತರ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಇವಾಗ ಗೌರ್ಮೆಂಟ್ ಅಲ್ಲಿ. ಸೊ ಮೊದಲ ಫ್ರೀ ಸ್ಕೀಮ್ಗಳೆಲ್ಲ ನಿಲ್ಸ್ಬಿಟ್ಟು ಆದಷ್ಟು ಬೇಗ ಡೆವಲಪ್ಮೆಂಟ್ ಕಡೆ ಗಮನ ಕೊಡಬೇಕು. ಫ್ರೀಯಾಗಿ ಏನ್ ಅವಶ್ಯಕತೆ ಇದೆ ಎಜುಕೇಶನ್ ಮತ್ತೆ ಮೆಡಿಸಿನ್ ಅದ್ರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಸರ್. ನಾಳೆ ಸ್ಟ್ರೈಕ್ ಆದ್ರೆ ಜನಗಳಿಗೆ ತೊಂದರೆ ಆಗೋದು, ಇದು ಜವಾಬ್ದಾರಿ ಯಾರು ಹೊತ್ಕೊಬೇಕಾಗುತ್ತೆ? ಸರ್ ಖಂಡಿತ ನೇರವಾಗಿ ಸರ್ಕಾರನೇ ಹೊಣೆ ಸರ್. ಇದು ಬೇರೆ ಯಾರ್ದು ಹೊಣೆ ಆಗಿದೆ ತಗೊಳಕ್ ಸಾಧ್ಯ ಇಲ್ಲ. ಸರ್ಕಾರ ಮಾಡಿರೋ ಹರಕತ್ತಿಂದಾನೇ ಇದೆಲ್ಲ ಇವ್ರು ನಾಳೆ ಇದು ಅವ್ರು ಪ್ರೊಟೆಸ್ಟ್ ಮಾಡಕ್ಕೆ ಅವಕಾಶ ಇರೋದು ಇವಾಗ. ಸೊ ನೇರವಾಗಿ ಸರ್ಕಾರನೇ ಹೊಣೆ ಸರ್ ಇದಕ್ಕೆ. ಹೌದು ಸರ್, ಥ್ಯಾಂಕ್ ಯು ಸರ್. ಏನು ಅವ್ರು ಕೊಡಬೇಕಾದಂಥದ್ದು ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ. ನಾನೇ ಆದರೂ ಅಷ್ಟೇ, ನೀವೇ ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ಹೌದು ಸರ್, ಅವ್ರಿಗೆ ಏನು ಕೊಡಬೇಕು, ಪೇ ಸ್ಕೇಲು ಮತ್ತು DA ಇವೆಲ್ಲ ಕೊಟ್ಟರೆ ಅವರು ನಮ್ಮಂತೆ ಜೀವನ ನಡೆಸ್ಬೇಕಲ್ವಾ. ಹಾಗಾಗಿ ಏನು ಅಂದ್ರೆ ಎಲ್ಲ ಒಂದ್ ಕಡೆ ಜನ ಹೇಳೋ ತರ ಸರ್ಕಾರದಲ್ಲಿ ದುಡ್ಡೇ ಇಲ್ಲ, ಈ ಗ್ಯಾರಂಟಿ ಯೋಜನೆ ಮಾಡಿ ನಿಲ್ ತರದು ಅಂತ ಹೇಳಿ. ಆ ಥರ ಏನಿಲ್ಲ. ಸರ್ಕಾರ ಒಂದಿವ್ಸ ಇಲ್ಲ ಅಂತಂದರೆ ದಿನ ಸ್ಟ್ರೈಕ್ ಮಾಡ್ತಾ ಇರೋರು. ಆಗ ಅವ್ರೂ ಸಿದ್ದರಾಮಯ್ಯ ಕೇಪಬಲ್ ಇದರಲ್ಲಿ ಅದು ಹಣಕಾಸಲ್ಲಿ, ಹಂಗಾಗಿ ಅದರಲ್ಲಿ ಏನು ಸಮಸ್ಯೆ ಆಗಲ್ಲ ಅಂತ ನಮ್ಮ ಭಾವನೆ. ಒಳ್ಳೆ ಮಾತು ಹೇಳಿದ್ರಿ ಸರ್. ಇನ್ನು ಇದ್ರ ಹೊಣೆ ಯಾರು ಹೊರ್ತಾರೆ ಸರ್? ಅಂದ್ರೆ ಇವರು ಪ್ರೊಟೆಸ್ಟ್ ಮಾಡಿ ಬಸ್ ಏನಾದ್ರು ಸ್ಟ್ರೈಕ್ ಮಾಡಿದ್ರೆ ಜನಗಳಿಗೆ ನಮ್ಮಂತ ಈಗ ಮಾಮೂಲಿ ನೌಕರರ ಹೊಣೆನಾ ಅಥವಾ ಸರ್ಕಾರದ ಹೊಣೆನಾ? ಅದೇ ಅಂದ್ರೆ ಅವರು ಡಿಸಿಷನ್ ತಗೊಂಡು ಇದು ಮಾಡದೇ ಇರೋದು ಸರ್ಕಾರದ ಹೊಣೆ ಆಗುತ್ತೆ. ಇವ್ರೂ ಕುಂತು ಮಾತಾಡಿ, ಈಗ ಮೊನ್ನೆ ಅಂದ್ರೆ ಎಷ್ಟನೇ ತಾರೀಕು ಇತ್ತು ಅವತ್ತು ಅನಂತ ಸುಬ್ರವ್ ತಿರೋದಲ್ವಾ, ಹಂಗಾಗಿ ಸ್ಟಾಪ್ ಇದು ಮಾಡೋದು ಕ್ಯಾನ್ಸಲ್ ಮಾಡೋರು, ಅವತ್ತು ಸ್ಟ್ರೈಕ್ ಕ್ಯಾನ್ಸಲ್ ಮಾಡಿದ್ರು. ಅದೇ ಅವ್ರ ಬೇಡಿಕೆ ಈಡೇರಿಸಲು ತಪ್ಪೇನಿಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಮತ್ತೆ ಅವರು ಮಾಡ್ತಾ ಇರೋದು ಅವರು ಅನಾನುಕೂಲಕ್ಕೋಸ್ಕರ ಮಾಡ್ತಾ ಇದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಎಲ್ಲರಿಗೂ ತೊಂದರೆ ಆಗತ್ತಲ್ವರ, ಪಬ್ಲಿಕ್ಗೆ ಅನಾನುಕೂಲ ಆಗೇ ಆಗತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಅವರು ಇದ್ ಮಾಡ್ಕೋಬೇಕು. ಯಾರು ಕಂಡಕ್ಟ್ರು, ಇವ್ ಡ್ರೈವರ್ಸ್ ಇವರಕ್ಕೆ ಇರ್ತಾರಲ್ಲ, ಅವರು ನೋಡ್ಕೊಂಡು ಇದ್ ಮಾಡಿದ್ರೇನೆ ಅವಾಗ ಸರೋಗತ್ತೆ ಅಲ್ವಾ. ಅಂದ್ರೆ ಈ ಏನ್ ನೌಕರರು ಇದಾರಲ್ಲ, ಇವರು ಕೂಡ ಸರ್ಕಾರದ ಮುಂದೆ ಬೇಡಿಕೆ ಇಟ್ರು, ನಮ್ದು ಏನು ಈ ಸ್ಯಾಲರಿ ಹೆಚ್ಚಳ ಮಾಡಿ, ಅರಿಯರ್ಸ್ ನಮ್ಗೆ ರಿಲೀಸ್ ಮಾಡ್ಕೊಡಿ ಅಂತ ಹೇಳಿ. ಸರ್ಕಾರ ಕೂಡ ಇವರ ಬೇಡಿಕೆಗಳಿಗೆ ಅಂದ್ರೆ ಸ್ಪಂದಿಸಿಲ್ಲ. ಸರ್ಕಾರಕ್ಕೆ ಏನ್ ಹೇಳ್ಬೋದು? ಅವರು ಅವ್ರ ಬಗ್ಗೆ ಇದ್ ಮಾಡ್ಕೊಂಡ್ರೇನೆ ಇವ್ರು ಇದ್ ಮಾಡೋದು. ಇಲ್ಲ ಅಂದ್ರೆ ಹೆಂಗಾಗತ್ತೆ, ಒಬ್ರಿಗೊಬ್ರು ಅನುಸರಿಸ್ಕೊಂಡು ಇದ್ ಮಾಡ್ಕೊಂಡ್ರೇನೆ ಅವಾಗ ಸರೋಗತ್ತೆ. ಅವ್ರು ಮಾಡಲ್ಲ ಅಂತ ಅವರು ಮಾಡ್ತೀವಿ ಅಂತ ಇವ್ರು ಅಂತ ಇದ್ರೆ ಅದು ಸರಿ ಹೋಗಲ್ಲ. ಕಡೆದಾಗಿ ಏನ್ ಹೇಳ್ಬೇಕು? ಈ ರೀತಿ ಮುಷ್ಕರ ನಾಡಿದ್ದು ಕಂಪ್ಲೀಟ್ ಬಸ್ಗಳು ಇರೋದಿಲ್ಲ, BMTC, KSRTC ಪಬ್ಲಿಕ್ ತೊಂದರೆ ಆಗತ್ತೆ. ಹೌದೌದು, ಪಬ್ಲಿಕ್ ನಾಡಿದ್ದು ಈ ಸಾರಿಗೆ ನೌಕರರು ಮುಷ್ಕರ ಮಾಡ್ತಾರೆ, ಅಂದ್ರೆ ಸ್ಟ್ರೈಕ್ ಮಾಡ್ತಾರೆ, ಬಸ್ಗಳೆಲ್ಲ ಇರೋದಿಲ್ಲ. ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಕಷ್ಟ ಆಗುತ್ತೆ ಜನರಿಗೆ. ಆ ನಂತರ ಬಂದ್ಬಿಟ್ಟು ಅವರಿಗೂ ಕಷ್ಟ ಇದೆ, ಯಾಕಂದ್ರೆ ಅವ್ರಿಗೆ ಸಂಬಳ ಸಿಕ್ಕೋದಿಲ್ಲ ಸರಿಯಾಗಿ, ಅವರ ಅಲೌನ್ಸ್ ಸಿಕ್ಕೋದಿಲ್ಲ. ಆ ರೀತಿ ಮಾಡಿದ್ರೆ ಅವರಿಗೂ ಕೂಡ ಸ್ಟ್ರೈಕ್ ಮಾಡೋಕ್ಕೆ ಒಂದು ಅಧಿಕಾರ ಇದೆ, ಮಾಡ್ತಾರೆ. ಆದರೆ ಪಬ್ಲಿಕ್ಗೆ ಸ್ವಲ್ಪ ತಕ್ಲೀಫ್ ಆಗ್ತದೆ. ಈಗ ಸಿದ್ದರಾಮಯ್ಯನವರು ಸರ್ಕಾರದ ಮುಂದೆ ಇವ್ರು ಬೇಡಿಕೆ ಇಟ್ಟಿದ್ದಾರೆ, ಗಡುವು ಕೂಡ ಕೊಟ್ಟಿದ್ದಾರೆ. ನಾಳೆ 4 ಗಂಟೆ ಒಳಗಡೆ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನಾಡಿದ್ದು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ. ಸೊ ಸರ್ಕಾರಕ್ಕೆ ಏನ್ ಕಿವಿ ಮಾತು ಹೇಳ್ಬೋದು ಸರ್? ಏನು ಕಿವಿ ಅವ್ರ ಮಾತಿಗೆ ಒಪ್ಪಿಕೊಂಡು ಸರಿಯಾಗಿ ಮೀಟಿಂಗ್ ಮಾಡಿ ತಯಾರಾಗಬೇಕು. ಏನಾದ್ರು ಕೊಡಬೇಕು ಅವರಿಗೆ, ಕೊಡ್ಬೇಕಂತ ಹೇಳ್ತೀವಿ. ಯಾರಿಗೆ? ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಗಳಿಗೆ, ಎಲ್ಲ ಸ್ಟಾಫ್ಗಳಿಗೆ. ನನ್ನ ಅನಿಸಿಕೆ.